ಕೋಳಿ ಫಾರ್ಮ್ ಮಾಡಿ ಅವರ ಲೈಫಿನಲ್ಲಿ ಯಾವತ್ತೂ ಒಂದೇ ಒಂದು ದಿನ ಕೂಡ ಒಂದು ಕೋಳಿಯನ್ನು ಕೊಂದವರಲ್ಲ. ಶ್ರೀನಿವಾಸ್ ಆ್ಯಕ್ಟ್ ಮಾಡಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ತೂಗುದೀಪ ಶ್ರೀನಿವಾಸ್ ಅಂತ ಅವರಿಗೆ ಹೆಸರು ಬಂದ್ಬಿಟ್ಟು. ಇದೇ ತೂಗುದೀಪ ಶ್ರೀನಿವಾಸ್ ಅವರನ್ನ ಮೊದಲು ಬ್ರೆಡ್ ಸೀನಾ ಅಂತ ಕರೀತಿದ್ರು ಎಲ್ಲರೂ. ಬ್ರೆಡ್ ಸೀನಾ, ಏನಪ್ಪ ಇದು ಬ್ರೆಡ್ ಸೀನಾ ಅಂತ ಆಶ್ಚರ್ಯ ಆಗ್ಬೋದು ನಿಮಗೆ. ಅಂದರೆ ಅವರೊಂದು ಬೇಕರಿ ಇಟ್ಕೊಂಡಿದ್ರು. ಲೋನ್ದಲ್ಲಿ ಇಬ್ಬರು ರೈಡ್ ಮಾಡಿ ಹೋಗ್ತಾ ಇರುವಾಗ ಇಳಿಜಾರ್ನಲ್ಲಿ ಹೋಗ್ತಾ ಇದ್ರು. ಹೋಗೋದು ಯಾಕೆಂದರೆ ಪೆಟ್ರೋಲಿಗೆ ಕಾಸಿಲ್ಲ ಅಂತೇಳಿ ಅವರು ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾಗ ಶಾಸ್ತ್ರಿ ಸಿನಿಮಾದಲ್ಲಿ ದರ್ಶನ್ ಆ್ಯಕ್ಟ್ ಮಾಡ್ಲಿಕ್ಕೆ ಒಪ್ಕೊಂಡು ಹಣಜಿ ನಾಗರಾಜ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅದರಲ್ಲಿ ಬಂದ ದುಡ್ಡಿನಲ್ಲಿ ಒಂದು ಅಮೌಂಟನ್ನು ದರ್ಶನ್ ಅವರಿಗೆ ಕೊಟ್ಟು ಕುರುಡು ಚಿತ್ರೋದ್ಯಮಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಮೀನಾ ತೂಗುದೀಪ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದು, ಅದು ಆತ್ಮಹತ್ಯೆಯ ನಿರ್ಧಾರ. ಅವರ ಫಾರ್ಮ್ ಹೌಸ್ನಲ್ಲಿ ಕೋಳಿ ಫಾರ್ಮು ಮಾಡಿದ್ದಾರೆ. ಅದಕ್ಕಾಗಿ ಬ್ಯಾಂಕಿನಿಂದ 1 ಲಕ್ಷ ಲೋನ್, ಆ ಕಾಲದಲ್ಲಿ ಲೋನ್ ತೊಗೊಂಡಿದ್ದಾರೆ. ಏನು ಕೋಳಿ ಫಾರ್ಮ್ ಮಾಡಿ ಅವರ ಲೈಫಿನಲ್ಲಿ ಯಾವತ್ತೂ ಒಂದೇ ಒಂದು ದಿನ ಕೂಡ ಒಂದು ಕೋಳಿಯನ್ನು ಕೊಂದವರಲ್ಲ. ಅಂಥವರು ಇಂಥ ದೊಡ್ಡ ಮರ್ಡರಿಗೆ ಕಾರಣ ಆಗಿರ್ತಾರಾ ಅಂತ ಅವರ ಅಪ್ಪಟ ಅಭಿಮಾನಿಗಳು ಕೇಳುವಂಥ ಪ್ರಶ್ನೆ. ಇದಕ್ಕೆ ಈ ವಾಕ್ಯಕ್ಕೆ ಈ ಒಪಿನಿಯನ್ಗೆ ನನ್ನ ಸಪೋರ್ಟ್ ಇದೆ ಅಂತ ದಯವಿಟ್ಟು ನೀವು ಭಾವಿಸಬೇಡಿ. ಇದು ಹೇಳಿರೋದು ಅವರ ಅಭಿಮಾನಿಗಳು. ಆಮೇಲೆ ಇನ್ನೊಂದು ಏನಂದರೆ, ತೂಗುದೀಪ ಹೇಗೆ ಬಂತು ಅವರಿಗೆ? ತೂಗುದೀಪ ಸಿನಿಮಾ KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿದ್ದು ತೂಗುದೀಪ ಅಂತೇಳಿ. ಅದರಲ್ಲಿ ಶ್ರೀನಿವಾಸ್ ಅವರು ಆ್ಯಕ್ಟ್ ಮಾಡಿದ್ದು. ಶ್ರೀನಿವಾಸು ಆ್ಯಕ್ಟ್ ಮಾಡಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ತೂಗುದೀಪ ಶ್ರೀನಿವಾಸ್ ಅಂತ ಅವರಿಗೆ ಹೆಸರು ಬಂದ್ಬಿಡ್ತು. ದರ್ಶನ್ ಆರಂಭದಲ್ಲಿ ದರ್ಶನ್ ತೂಗುದೀಪ ಅಂತೇಳಿ ಹೆಸರು ಇಟ್ಕೊಂಡಿದ್ದರು. ರವಿ ಉರುಫ್ KSL ಸ್ವಾಮಿ ಡೈರೆಕ್ಟ್ ಮಾಡಿರೋದು ತೂಗುದೀಪ, ಅದೇ ಸಿನಿಮಾ. ಇದೇ ತೂಗುದೀಪ ಶ್ರೀನಿವಾಸ್ ಅವರನ್ನು ಮೊದಲು ಬ್ರೆಡ್ ಸೀನಾ ಅಂತ ಕರೀತಿದ್ರು ಎಲ್ಲರೂ. ಬ್ರೆಡ್ ಸೀನಾ, ಏನಪ್ಪ ಇದು ಬ್ರೆಡ್ ಸೀನಾ ಅಂತ ಆಶ್ಚರ್ಯ ಆಗ್ಬೋದು ನಿಮಗೆ. ಅಂದರೆ ಅವರೊಂದು ಬೇಕರಿ ಇಟ್ಕೊಂಡಿದ್ರು, ಅಪಾಯಕ್ಕಿರಲಿ ಅಂತೇಳಿ. ಸಿನಿಮಾನ ಯಾವ ಕಾರಣಕ್ಕೂ ಪೂರ್ತಿಯಾಗಿ ನಂಬಿಬಿಟ್ರೆ ನಮ್ಮ ಲೈಫ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಒಂದು ಬೇಕರಿ ಇಟ್ಟಿದ್ದರು. ಮತ್ತು ಮನೆಯಲ್ಲೇ ಬ್ರೆಡ್ ಮಾಡ್ತಾಯಿದ್ರು. ಹಾಗಾಗಿ ಅವರು ಬ್ರೆಡ್ ಸೀನಾ, ಶ್ರೀನಿವಾಸ್ ಸೀನಾ, ಬ್ರೆಡ್ ಸೀನಾ ಅಂತೇಳಿ ಫೇಮಸ್ ಆಗಿರೋದು. ಇಂಥ ಬ್ರೆಡ್ ಸೀನಾ ಅಥವಾ ತೂಗುದೀಪ ಶ್ರೀನಿವಾಸ್ ಅವರು ಮಗ ದರ್ಶನ್ ತೂಗುದೀಪ. ಇಲ್ಲಿ ಈ ಇನ್ಸಿಡೆಂಟನ್ನು ಮೇಲೆ ಕೆಳಗೆ ಹೋಗುತ್ತೆ, ಆಚೆ ಈಚೆ ಹೋಗುತ್ತೆ. ಬಟ್ ಇನ್ಸಿಡೆಂಟ್ ಅಂತೂ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಸಿಡೆಂಟ್ ನಾನು ಹೇಳ್ತಾ ಹೋಗ್ತೀನಿ. ಶಾಸ್ತ್ರಿ ಅಂತ ಒಂದು ಸಿನಿಮಾದಲ್ಲಿ ದರ್ಶನ್ ಆ್ಯಕ್ಟ್ ಮಾಡಿದರು. ಶಾಸ್ತ್ರಿ ನಿರ್ಮಾಣ. ಅದರ ಪ್ರೊಡ್ಯೂಸರ್ ಅಣಜಿ ನಾಗರಾಜ್. ಅಣಜಿ ನಾಗರಾಜ್ ಯಾರಂದರೆ ದರ್ಶನ್ ಅವರ ಚಡ್ಡಿ ದೋಸ್ತ್. ತುಂಬ ಅಟ್ಯಾಚ್ಮೆಂಟ್ ಅವರಿಗೆ. ಎಷ್ಟಂದರೆ ಒಂದೇ ಲೂನಾ ಆಗ ಓಡಿಸ್ತಾ ಇದ್ರು. ಲೂನದಲ್ಲಿ ಇಬ್ಬರು ರೈಡ್ ಮಾಡಿ ಹೋಗ್ತಾ ಇರುವಾಗ ಇಳಿಜಾರ್ನಲ್ಲಿ ಹೋಗ್ತಾಯಿದ್ರು. ಹೋಗೋದು ಯಾಕೆಂದರೆ ಪೆಟ್ರೋಲಿಗೆ ಕಾಸಿಲ್ಲ ಅಂತೇಳಿ. ಇಂಥ ಒಂದು ಸ್ನೇಹ ಅವ್ರದ್ದು. ಅಂಥ ಅಣಜಿ ನಾಗರಾಜ್ ಒಳ್ಳೆ ಕ್ಯಾಮರಾಮನ್, ತುಂಬ ಅದ್ಭುತವಾದ ಕ್ಯಾಮರಾಮನ್. ಅವರು ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾಗ ಶಾಸ್ತ್ರಿ ಸಿನಿಮಾದಲ್ಲಿ ದರ್ಶನ್ ಆ್ಯಕ್ಟ್ ಮಾಡಲಿಕ್ಕೆ ಒಪ್ಕೊಂಡ್ರು. ಆದರೆ ಸಂಭಾವನೆ ತೊಗೊಂಡಿರಲಿಲ್ಲ, ದುಡ್ಡು ತೊಗೊಂಡಿರಲಿಲ್ಲ ಅಲ್ಲಿ ಆ ಶಾಸ್ತ್ರಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಬೇಕಾಗಿ. ಶಾಸ್ತ್ರಿ ಸೂಪರ್ ಹಿಟ್ ಆಯಿತು. ಸೊ ಹಣಜಿ ನಾಗರಾಜ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅದರಲ್ಲಿ ಬಂದ ದುಡ್ಡಿನಲ್ಲಿ ಒಂದು ಅಮೌಂಟನ್ನು ದರ್ಶನ್ ಅವರಿಗೆ ಕೊಟ್ಟರು. ಅದೇ ಅಮೌಂಟಿನಿಂದ ಮೈಸೂರಿನಲ್ಲಿರುವಂಥ ಫಾರ್ಮ್ ಹೌಸನ್ನು ಪರ್ಚೇಸ್ ಮಾಡಿದ್ದು ಈ ನಮ್ಮ ದರ್ಶನ್ ಸಾಹೇಬರು. ಆಮೇಲೆ ಅವರ ಹಳೆಯ ಜೀವನ ಇದೆಯಲ್ಲ, ಸಾಮಾನ್ಯವಾಗಿ ಯಾವ ನಟರು ತಮ್ಮ ಹಳೆಯ ಜೀವನವನ್ನು ಹೇಳಲಿಕ್ಕೆ ಇಷ್ಟಪಡ ಬಿಟ್ಬಿಡಿ ಯಾಕೆ ಸುಮ್ಮನೆ ಅದನ್ನೆಲ್ಲ ಕೆದಕ್ತೀರಿ ಅಂತೇಳಿ. ಅದು ದರ್ಶನ್ ಹಾಗಲ್ಲ. ಯಾವತ್ತೂ ಕೇಳಿದರೆ ಸಾಕು ಹಳೆಯ ಜೀವನದ ಬಗ್ಗೆ ಹಾಗೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲಿ 4 ಗಂಟೆಗೆ ಹೇಳ್ತಾಯಿದ್ರು ಬೆಳ್ಳಂಬೆಳಗ್ಗೆ. ಆಗ ಅಂದರೆ ನೀನಾಸಂಗೆ ಹೋಗಿ ಬಂದ ಮೇಲೆ ಕೆಲಸ ಇಲ್ಲದಿದ್ದಾಗ ಮಾಡ್ತಿದ್ದಂಥ ಕೆಲಸ ಇದು. 4 ಗಂಟೆಗೆ ಎದ್ದು ಹಸುವಿನ ಕೊಟ್ಟಿಗೆಗೆ ಹೋಗಿ ಎಲ್ಲ ಪೂರ್ತಿ ಗಂಜಲ ಸೆಗಣಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹಾಲು ಕರೆದು ಆ ಹಾಲನ್ನು ಬಕೆಟನ್ನು ಸೈಕಲ್ನಲ್ಲಿ ಇಟ್ಕೊಂಡು ಪ್ರತಿ ಮನೆಗೆ ಸಪ್ಲೈ ಮಾಡ್ತಿದ್ದ ದರ್ಶನ್ ಇವರು. ಆಗ ಸೈಕಲ್. ಅಂಥ ದರ್ಶನ್ನ ಲೂನಾಕ್ಕೆ ಬರ್ತೀರಿ. ಲೂನಾದಲ್ಲಿ ಇಬ್ಬರು ಹೋಗ್ತಾಯಿದ್ರು. ಪೆಟ್ರೋಲಿಗೆ ದುಡ್ಡಿಲ್ಲ, ಇಳಿಜಾರ್ನಲ್ಲಿ ಹೋಗ್ತಿದ್ದೆ ಅಂತ ಆಗಲೇ ಹೇಳಿದೆ ನಾನು. ಇದು ಒಂದು ಲೈಫ್. ಇನ್ನೊಂದು ಲೈಫಿನ ಬಗ್ಗೆ ನಾನು ಮಾತಾಡಬೇಕು ಅಂದರೆ, ಇದು ನಾನು ವಿಜಯ ಕರ್ನಾಟಕದಲ್ಲಿರುವಾಗ ನಡೆದ ಘಟನೆ. ಆಗ ನಮ್ಮ ಪ್ರೀತಿಯ ರಾಮು ಅಂತ ಒಂದು ಸಿನಿಮಾದಲ್ಲಿ
ತುಂಬ ಇಂಟ್ರೆಸ್ಟ್ ತಗೊಂಡು ದರ್ಶನ್ ಆ್ಯಕ್ಟ್ ಮಾಡ್ತಾಯಿದ್ರು. ಅದು ಕುರುಡನ ಪಾತ್ರ. ಆ ಕುರುಡನ ಪಾತ್ರ ಹೇಗಿರಬೇಕು ಅಂತೇಳಿ ಡೈಲಿ ಟ್ರೈನಲ್ಲಿ ಮೈಸೂರಿಗೆ ಹೋಗ್ತಾಯಿದ್ರು, ಬೆಂಗಳೂರಿಗೆ ಬರ್ತಾಯಿದ್ರು. ಯಾಕೆಂದರೆ ಆ ಕಂಪಾರ್ಟ್ಮೆಂಟಿಗೆ ಒಬ್ಬ ಕುರುಡ ಓಡಾಡ್ತಾ ಇದ್ದ. ಆ ಕುರುಡ ಹೇಗೆ, ಅವನ ಮ್ಯಾನರಿಸಮ್ ಹೇಗೆ ಅಂತ ಚೆಕ್ ಮಾಡಲಿಕ್ಕೆ ಬೇಕಾಗಿ ಹೋಗ್ತಾಯಿದ್ರು. ಹೋಗಿ ಆತನ ಕಣ್ಣಿನ ಗುಡ್ಡ ಯಾವ ರೀತಿ ಮೂವ್ ಆಗ್ತದೆ ಅದನ್ನು ಸ್ಟಡಿ ಮಾಡಲಿಕ್ಕೆ ಬೇಕಾಗಿ ಹೋಗಿ ಮಾತಾಡ್ತಾಯಿದ್ರು. ಅದನ್ನೇ ನಮ್ಮ ಪ್ರೀತಿಯ ರಾಮ ಸಿನಿಮಾದಲ್ಲಿ ದರ್ಶನ್ ಫಾಲೋ ಮಾಡಿರೋದು. ಅದು ಕ್ಲಿಕ್ ಆಗಿಬಿಡ್ತು. ಆದರೆ ಕಣ್ಣು ಪ್ರಾಬ್ಲಮ್ ಆಯಿತು. ಅದು ಕಣ್ಣಿನ ಗುಡ್ಡೆನ ಮೇಲೆ ಮಾಡಿ ಆ್ಯಕ್ಟ್ ಮಾಡೋದಿದೆಯಲ್ಲ ಗಂಟೆಗಟ್ಟಲೆ, ಅದು ಅವರಿಗೆ ಸಮಸ್ಯೆ ಆಯಿತು. ಡಾಕ್ಟರ್ ಹತ್ರ ಹೋದರು. ಮುಂದೆ ತುಂಬ ತೊಂದರೆ ಆಗಿತ್ತು ಅಂತೇಳಿ ಅವರು ಸಜೆಸ್ಟ್ ಮಾಡಿದ್ದು, ನೀವು ಇದು ಹೆಚ್ಚು ಇದು ಮಾಡಲಿಕ್ಕೆ ಹೋಗಬೇಡಿ, ಸಿನಿಮಾ ಮುಗ್ದ ಕೂಡಲೇ ವಾಪಸ್ ಬನ್ನಿ, ನಾನು ಅದು ಟ್ರೀಟ್ಮೆಂಟ್ ಕೊಡ್ತೇನೆ ಅಂತೇಳಿ ಡಾಕ್ಟ್ರ್ ಹೇಳಿದ್ರು ಅಂತ ದರ್ಶನ್ ಅವರೇ ನಮ್ಮ ಹತ್ರ ಹೇಳಿದರು. ಇದು ಅಲ್ಲಿಗಾಯಿತು. ಈಗ ನಮ್ಮ ಪ್ರೀತಿಯ ರಾಮ ಅದರ ಒಂದು ಶೋ, ಅದರ ಡೈರೆಕ್ಟ್ರು, ಪ್ರೊಡ್ಯೂಸರು ಮತ್ತು ದರ್ಶನ್ 3 ಜನ ನನ್ನನ್ನು ಕರೆದ್ರು, ಇನ್ವೈಟ್ ಮಾಡಿದರು. ಒಂದು ಶೋ ಇದೆ ನಮ್ಮ ಪ್ರೀತಿಯ ರಾಮ ಸರ್, ನೀವು ಬರಬೇಕು ಅಂತೇಳಿ. ನಾನು ಅದು ಪ್ರೆಸ್ ಶೋ ಇರ್ಬೋದು ಏನೋ ಅಂತ ಹೋದೆ. ನೋಡಿದರೆ ಪ್ರಸಾದ್ ಕಲರ್ ಲ್ಯಾಬ್ ಅಂತ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿತ್ತು. ಈಗ ಅದು ವರ್ಕ್ ಆಗ್ತಾಯಿಲ್ವ ಅಂತ ಕಾಣುತ್ತೆ. ಹೋದರೆ ಅಲ್ಲಿ 4-5 ಜನ ನನ್ನನ್ನು ಯಾಕೆ ಇಲ್ಲಿ ಕರೆದ್ರು ಅಂತ ಹೇಳಿದೆ. ಸರ್ ನೀವು ನೋಡಬೇಕು ಸರ್, ಮುಖ್ಯವಾಗಿ ನೀವು ನೋಡಬೇಕು ಈ ಸಿನಿಮಾನ, ನೀವು ನೋಡಿ ನಿಮ್ಮ ಒಪಿನಿಯನ್ ನಮಗೆ ತಿಳಿಸ್ಬೇಕು, ಇಲ್ಲೇ ಈ ಕ್ಷಣದಲ್ಲೇ ಸಿನಿಮಾ ನೋಡಿ ಹೋಗುವಾಗ ನಮಗೆ ಹೇಳಿರಬೇಕು ಅಂತೇಳಿ. ಆಮೇಲೆ ಅವರ ದರ್ಶನ್ ಅವರ ತಾಯಿಯವರೆಲ್ಲ ಬಂದು ಜಾಯ್ನ್ ಆದರು. ಸೊ ಸಿನಿಮಾ ನೋಡಿದಾಗ ನಾನು ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟೆ. ಯಾಕೆ, ಇನ್ನೊಂದು ಕಾರಣ ಏನಂದರೆ ಅದು ಮಲಯಾಳದ ರೀಮೇಕ್ ನಮ್ಮ ಪ್ರೀತಿಯ ರಾಮ. ಮಲಯಾಳ ಸಿನಿಮಾದಲ್ಲಿ ಕಲಾಭವನ್ ಮಣಿ ಅಂತೇಳಿ ಮಾಡಿದ ಪಾತ್ರ ಅದು ನನಗೆ ತುಂಬ ಇಷ್ಟ ಆಗಿತ್ತು. ಆ ಪಾತ್ರನ ದರ್ಶನ್ ಮಾಡಿದರೆ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ದರ್ಶನ್ ಮಾಡಿದರು ಈ ಸಿನಿಮಾದಲ್ಲಿ. ಸೊ ನಾನು ಅದ್ರಲ್ಲಿ ಪೂರ್ತಿ ಇನ್ವಾಲ್ವ್ ಆಗಿ ಸಿನಿಮಾ ನೋಡಿ ಹೊರಗೆ ಬರುವಾಗ ಅವರೆಲ್ಲ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ, ಏನು ಹೇಳ್ತಾರೆ ಅಂತೇಳಿ. ನಾನು ಏನು ಮಾಡಿಲ್ಲ, ದರ್ಶನ್ನ ಅಪ್ಕೊಂಡೆ, ಗಟ್ಟಿಯಾಗಿ ಅಪ್ಕೊಂಡೆ ಅಷ್ಟೇ, ಇನ್ನೇನು ಮಾತಾಡಿಲ್ಲ. ಸೀದಾ ಹೊರಗೆ ಬಂದುಬಿಟ್ಟೆ. ಹೊರಗೆ ಬಂದು ವಿಜಯ ಕರ್ನಾಟಕದಲ್ಲಿ ಒಂದು ಐಟಮ್ ಬರೆದೆ, ಕಣ್ಣು ಕೊಟ್ಟೆ ಮಾರಾಯ, ಕುರುಡು ಚಿತ್ರೋದ್ಯಮಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಅಂತ. ಅದು ಕುರುಡ ಸಿನಿಮಾಕ್ಕೆ ಸಂಬಂಧಪಟ್ಟ ಆಗಿರೋದ್ರಿಂದ ಕುರುಡು ಚಿತ್ರೋದ್ಯಮಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಅಂತ. ಅದು ಆ ಟೈಟ್ಲೇ ದರ್ಶನಿಗೆ ಭಾರಿ ಇಷ್ಟ ಆಗೋಯಿತು. ಒಂದು ನೆಕ್ಸ್ಟ್ ವೀಕು ವಾಪಸ್ ಬಂದರು, ಆಫೀಸಿಗೆ ಬಂದು ಸ್ವೀಟ್ ಕೊಟ್ಟರು. ನಾನು ಎಡಿಟರ್ ಹತ್ರ ಕರ್ಕೊಂಡೋದೆ, ವಿಶ್ವೇಶ್ವರ ಭಟ್ರು ಎಡಿಟರ್ ಆಗಿದ್ದರು. ಕರ್ಕೊಂಡೋಗ್ಬಿಟ್ಟು ಅವ್ರಿಗೂ ಸ್ವೀಟ್ ಕೊಡಿಸಿದ್ವಿ. ಅವರು ವಿಶ್ ಮಾಡಿದರು. ಆಮೇಲೆ ಅಣ್ಣ ನೀವು ಹೊರಗೆ ಬರಬೇಕು ಅಂತ ಹೇಳಿದರು. ಹೊರಗೆ ಯಾಕೆ ಬನ್ನಿ ನಾನು ತೋರಿಸ್ತೇನೆ ಅಂತೇಳಿ ಹೊರಗೆ ಹೋದರೆ ಟಾಟಾ ಸಿಯಾರ ಒಂದು ಗಾಡಿಯಲ್ಲಿದೆ. ಅದು ಸೆಕೆಂಡ್ ಹ್ಯಾಂಡ್ ಗಾಡಿ. ದರ್ಶನ್ ಹೇಳ್ತಾರೆ, ನನಗೆ ಇದರಲ್ಲಿ ಸಿಕ್ಕಿದ ಸಂಭಾವನೆಯಿಂದ ನಾನು ಈ ಟಾಟಾ ಸಿಯಾರ ತೊಗೊಂಡಿದ್ದೇನೆ, ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತೇಳಿ. ಆಗ ಆ ಸೆಕೆಂಡ್ ಹ್ಯಾಂಡ್ ಗಾಡಿ ಕೂಡ ಎಷ್ಟು ಮಹತ್ವದ್ದು ಅಂಥೇಳಿ ದರ್ಶನಿಗೂ ಗೊತ್ತು, ನನಗೂ ಗೊತ್ತು. ಯಾಕಂದರೆ ಸ್ವಂತ ಸಂಪಾದನೆಯಿಂದ ತೆಗೆದ ಪ್ರಥಮ ವಾಹನದು ವೆಹಿಕಲ್ ಟಾಟಾ ಸಿಯಾರ. ತುಂಬ ಖುಷಿ. ಅದಕ್ಕಾಗಿ ಸ್ವೀಟ್ ಕೊಟ್ಟಿದ್ದು ನಮಗೆ, ಸಿನಿಮಾದ ಬಗ್ಗೆ ಅಂತಲ್ಲ, ಅದ್ರ ಬಗ್ಗೆ ಅಷ್ಟು ಖುಷಿಯಲ್ಲಿದ್ದರಿಂದ ನಮಗೆ ಸ್ವೀಟ್ ಕೊಟ್ಟು ಅಲ್ಲಿ ಫೋಟೋ ಸೆಷನ್ ಎಲ್ಲ ಆಯಿತು. ಫೋಟೋ ಸೆಷನ್ ಮುಗೀತು. ಸೊ ಅವರು ಹೋದರು. ಇದು ಒಂದು ಇನ್ಸಿಡೆಂಟ್. ಅವರು ಅಂದರೆ ನಾನು ಸೈಕಲಿಂದ ಲೂನಾದಿಂದ ಸೆಕೆಂಡ್ ಹ್ಯಾಂಡ್ ಟಾಟಾ ಸಿಯಾರಕ್ಕೆ. ಈಗ ದರ್ಶನಿಗೆ ಯಾವ ವಿದೇಶಿ ಕಾರುಗಳು ಎಷ್ಟೆಷ್ಟಿದೆಯೋ ಲೆಕ್ಕಿಟ್ಟಿರಲಿಲ್ಲ. ಸೊ ಇದು ಜೀವನ, ಇದುವೇ ಜೀವ. ನಿಮಗೆ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯನ ನಾನು ಹೇಳ್ತಾ ಇದ್ದೀನಿ. ಅದು ಮೀನಾ ತೂಗುದೀಪ ಅಂದರೆ ದರ್ಶನ್ ಅವರ ತಾಯಿ, ದರ್ಶನ್ ಮತ್ತು ದರ್ಶನ್ ತಮ್ಮ ದಿನಕರ್, ಈ 3 ಯಾವುದೋ ಒಂದು ಹಂತದಲ್ಲಿ ಬೇಜಾರಾಗ್ಬಿಟ್ಟು ಊಟಕ್ಕೂ ಗತಿ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಪ್ರಯತ್ನಕ್ಕೆ ಹೋಗಿದ್ದು ನಿಮ್ಗೆ ಗೊತ್ತಿಲ್ಲ. ಬಟ್ ಈ ವಿಷಯನ ದರ್ಶನ್ ಅವರು ಯಾವುದೋ ಪ್ರೆಸ್ ಮೀಟ್ನಲ್ಲಿ ನನ್ನ ಹತ್ರ ಹೇಳಿದ್ದು ನಿಜ. ಅದೇನಾಯ್ತಪ್ಪ ಅಂದರೆ ಧರ್ಮಸ್ಥಳ, ಈಗ ಯಾವ್ಯಾವುದೋ ಕಾರಣಕ್ಕಾಗಿ ಧರ್ಮಸ್ಥಳ ಸುದ್ದಿಯಲ್ಲಿದೆ, ಆದರೆ ಆಗ ಈ ಒಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಅಂತ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತೂಗುದೀಪ ಶ್ರೀನಿವಾಸ ಅವರು ತೀರ್ಕೊಂಬಿಟ್ರು, ಕಿಡ್ನಿ ಫೇಲಿಯರ್ ಆಗಿ ತೀರ್ಕೊಂಬಿಟ್ರು. ನೆಕ್ಸ್ಟ್ ಸಂಪಾದನೆ ಏನೂ ಇಲ್ಲ, ಊಟಕ್ಕೂ ಪರದಾಡೋಂಥ ಪರಿಸ್ಥಿತಿ ಬಂತು. ಬರೀ ಹಸುವಿನ ಹಾಲು ಮಾರಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬಂತು.
ಆಗ ಒಂದು ಹಂತದಲ್ಲಿ ಮೀನಾ ತೂಗುದೀಪ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದರು. ಅದು ಆತ್ಮಹತ್ಯೆಯ ನಿರ್ಧಾರ. ಇವರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಇದು ವಿಷಯ ಗೊತ್ತಿರಲಿಲ್ಲ ಆತ್ಮಹತ್ಯೆಗೆ ಅಂತೇಳಿ. ಕಾರ್ ತಗೋ, ರೆಡಿ, ನಾವು ಹೋಗೋಣ ಅಂತ ಹೇಳಿದರು. ಮೊದಲು ಅವರ ಐಡಿಯಾ ಇದ್ದಿದ್ದು ಕನ್ನಂಬಾಡಿ KRSಗೆ ಹೋಗಿ ಅದರ ಮೇಲಿಂದ ಕಾವೇರಿಗೆ ಹಾರಿ ಸಾಯೋದು ಅಂತ ಅವರ ಐಡಿಯಾ ಇದ್ದಿದ್ದು. ಮೀನಾ ತೂಗುದೀಪ ಅವರ ಐಡಿಯಾ ಇದ್ದಿದ್ದು ಹಾಗೆ ಇತ್ತು. ಬಟ್ ಕಾರಿದೆ, ಹಳೆ ಕಾರು, ತೂಗುದೀಪ ಶ್ರೀನಿವಾಸ ಅವರು ಯೂಸ್ ಮಾಡ್ತಿದ್ದ ಕಾರು. ಪೆಟ್ರೋಲಿಗೆ ದುಡ್ಡಿಯಲ್ಲಿದೆ ಇಲ್ಲ, ಏನೋ ಒಂಚೂರು ಇರೋದು ಬಸ್ಸಿಗೆ ಆಗ್ಬೋದು ಅಂತ ಅವ್ರಿಗೆ ಗೊತ್ತಾಯಿತು. ಸೊ ನಾವು ಒಂದು ಕೆಲಸ ಮಾಡೋಣ, ಅಮ್ಮನ ಚರ್ಯೆ ಮೂಮೆಂಟ್ ಎಲ್ಲ ನೋಡ್ತಾ ಇದ್ದರೆ ಏನೋ ಸಫರ್ ಆಗಿದ್ದಾರೆ, ಏನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಮಕ್ಕಳಿಗೆ ಗೊತ್ತಾಯಿತು. ನಾವು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಒಂದು ಆಯ್ಕೆ ಕೊಟ್ಟರು. ಇಷ್ಟು 3 ಜನನು ಧರ್ಮಸ್ಥಳಕ್ಕೆ ಹೋದರು. ಪ್ರಾರ್ಥನೆ ಮಾಡಿದರು. ಅದು ತುಂಬ ಬೇಜಾರಿನಿಂದ, ಇನ್ನಿಲ್ಲ ನಮ್ಮ ಬದುಕು ಮುಂದೆ ಸಾಧ್ಯನೇ ಇಲ್ಲ, ನಿನ್ನಲ್ಲಿಗೆ ಬರ್ತೀನಿ ಮಂಜುನಾಥ ಅಂತೇಳಿ ಹೇಳಿ ಅಲ್ಲಿ ಸುತ್ತು ಬಂದು ನಮಸ್ಕಾರ ಮಾಡಿ ಹಾಗೆ ಬರ್ತಾ ಇರುವಾಗ ಹೆಗಡೆಯವರು ಅವರ ಮನೆಯಲ್ಲಿ ಸಿಕ್ಕಿದರು. ಅವರು ಮುಂದೆ ಕೂತ್ಕೊಂಡಾಗ ಹೆಗಡೆಯವರು ಕೇಳಿದರು, ಅಲ್ಲಮ್ಮ ನೀನು ಏನು ನೋಡ್ತಾ ಇದ್ದರೆ ತುಂಬ ಬೇಜಾರಿನಲ್ಲಿದ್ದಾಗಿದೆ, ಯಾಕೆ, ಏನಾಯಿತು? ಇಲ್ಲ, ನಾನು ಈ ಥರ ಆತ್ಮಹತ್ಯೆಗೆ ಯೋಚನೆ ಮಾಡಿದ್ದೆ, ಅಲ್ಲಿ ಕನ್ನಂಬಾಡಿಯಲ್ಲಿ ಹಾರಿ ಕಾವೇರಿಗೆ ಹಾರಿ ಸಾಯಬೇಕು ಅಂತ. ಆದರೆ ಇಲ್ಲಿ ನದಿ ಯಾವುದಕ್ಕೂ ನೇತ್ರಾವತಿಗಾದರೂ ಹಾರಿ ಹೋಗೋಣ ಅಂತಲ್ಲಿ ಬಂದರೆ ಇಲ್ಲೂ ಆಗಿಲ್ಲ. ಸೊ ನಾನು ಜೀವನದಲ್ಲಿ ಜಿಗುಪ್ಸೆ ಆಗಿದೆ, ನನಗೆ ಬೇಡವೇ ಬೇಡ ಜೀವನ ಅಂತೇಳಿ ಹೇಳ್ತಾ ಇದ್ದಾಗ ಇವರಿಬ್ಬರಿಗೆ ಗೊತ್ತಾದ್ದು ಆವಾಗ ಸೂಸೈಡಿಗೆ ಹೊರಟಿದ್ದರು ಅಮ್ಮ ಅಂಥೇಳಿ. ಆದರೆ ತಕ್ಷಣ ಜಾಗೃತರಾದ ಹೆಗಡೆಯವರು ಅಭಯಟ್ರು. ಇಲ್ಲಮ್ಮ, ಇಂಥ ಮುದ್ದಾದ ಮಕ್ಕಳನ್ನು ಇಟ್ಕೊಂಡಿದ್ಯಾ, ಈ ಮಕ್ಕಳನ್ನು ಇಟ್ಕೊಂಡು ನೀನು ಸಾಯ್ತಿ ಅಂತೇಳಿ ಹೇಳ್ತಾ ಇದೆಯಲ್ಲ, ಮುಂದೆ ದೊಡ್ಡ ಭವಿಷ್ಯ ಇದೆ, ಉಜ್ವಲ ಭವಿಷ್ಯ ಇದೆ, ನೀವು ಕರ್ಕೊಂಡೋಗಿ ಬೆಂಗಳೂರು, ನಿಮ್ಗೆ ಏನೇ ತೊಂದರೆ ಆದರೂ ನಾನು ಇದ್ದೀನಿ, ಯೋಚನೆ ಮಾಡಬೇಡಿ ಅಂತ ಧೈರ್ಯ ಹೇಳಿ ಕಳಿಸಿದರು ಬೆಂಗಳೂರಿಗೆ. ಹಾಗೆ ಬಂದ ಫ್ಯಾಮಿಲಿ ಯಾವ ರೀತಿ ಬೆಳೀತು, ಯಾವ ರೀತಿ ನಮ್ಮ ಮುಂದೆ ಇದ್ದಾರೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀವಿ. ಅದರ ಮೊದಲು ಕೆಲವು ಇನ್ಸಿಡೆಂಟ್ಗಳನ್ನು ದರ್ಶನ್, ಈ ಸೂಸೈಡ್ ಇನ್ಸಿಡೆಂಟ್ ಅಂತ ಹೇಳಿದ್ದು ನನ್ನ ಹತ್ರನೇ ದರ್ಶನ್ ಇದೇ ಥರ ಕಂಟಿನ್ಯೂಸ್ ಆಗಿ ಹೇಳಿದೆ ಅಂತ ನಾನು ಹೇಳಲ್ಲ. ಬಟ್ ಯಾವುದೋ ಒಂದು ಪ್ರೆಸ್ ಮೀಟಿಗೆ ಹೋದಾಗ, ಯಾವುದೋ ಒಂದು ಮುಹೂರ್ತಕ್ಕೆ ಹೋದಾಗ, ಅಲ್ಲಿ ಸಿಕ್ಕಿದಾಗ ಕೂತ್ಕೊಂಡು ಮಾತಾಡಿದಾಗ ಒಂದೊಂದು ಇನ್ಸಿಡೆಂಟನ್ನು ಹೇಳಿದ್ದಾರೆ. ಆ ಇನ್ಸಿಡೆಂಟನ್ನು ಪೋಣಿಸ್ಕೊಂಡು ಒಂದು ಐಟಮ್ ಆಗಿ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತೇನೆ. ಸೊ ಡೆವಿಲ್ ಯಾವ ರೀತಿ ಶೂಟ್ ಮಾಡ್ತಾ ಇದ್ದಾರಂದರೆ ಅಲ್ಲಿ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಥಾಯ್ಲ್ಯಾಂಡ್ನಲ್ಲಿ. ಇದು ಡೆವಿಲ್. ಸಿಗರೇಟ್ ಸೇದುವಂಥ ಅಭ್ಯಾಸ ಇದೆ ದರ್ಶನ್ಗೆ. ಸೇದುವಾಗ ಅವರ ಹಳೆಯ ನಿರ್ಮಾಪಕರು, ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರು ಏನಾದರೂ ಅಲ್ಲಿ ಬಂದು ಫಸ್ಟ್ ಫಿಲ್ಮ್ ದರ್ಶನ್ ಆ್ಯಕ್ಟ್ ಮಾಡಿರುವಂಥ ಫಸ್ಟ್ ಫಿಲ್ಮ್ ಹೀರೋ ಆಗಿ, ಅವರ ಪ್ರೊಡ್ಯೂಸರ್ ರಾಮಮೂರ್ತಿ ಅಂತೇಳಿ, MGR ಅಂತ ಹೇಳ್ತೀವಿ ನಾವು, MG ರಾಮಚಂದ್ರ ಅಲ್ಲ, MG ರಾಮಮೂರ್ತಿ ಅಂತೇಳಿ. ಅವರು ಏನಾದರೂ ಹತ್ತಿರ ಬಂದರೆ ಸಿಗರೇಟ್ ತಕ್ಷಣ ಕೆಳಗಾಗ್ತಾಯಿದ್ರು.